ಇಲ್ಲಿ ನಾವು ಒಂದು 2 ಪಾಯಿಂಟ್ ನೋಡ್ತೀವಿ. ಇದು ಹಲವಾರು ಕಡೆ MCQ ಫಾರ್ಮ್ಸಲ್ಲಿ 1 ಮಾರ್ಕರ್ ಫಾರ್ಮಲ್ಲಿ ಬರುತ್ತೆ. ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊತಾರೆ. ಮೊದಲೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಕಮ್ಯುಟೇಟಿವ್ ಲಾ ಇಸ್ ನಾಟ್ ಟ್ರೂ ಇನ್ ಕೇಸ್ ಆಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಆದರೆ ಅಡಿಷನಲ್ಲಿ ಇಟ್ ಇಸ್ ಟ್ರೂ. ಆ ವ್ಯತ್ಯಾಸ ನಾವು ಕಟ್ಕೊಂಡಿರಿ. ಇದೇನು ಅಂತ ಹೇಳಿ ಇವಾಗ ಬಿಡಿಸಿ ಹೇಳ್ತೀನಿ. ಕೇಸ್ 1A ನಿಮ್ಗೆ ಗೊತ್ತಿರೋ ಕೇಸ್ ಇದು. ಇವಾಗ ಇದರಲ್ಲಿ ನಮ್ಮ ಇನ್ನರ್ ಮ್ಯಾಟ್ರಿಕ್ಸ್ ಇನ್ನರ್ ಡೈಮೆನ್ಷನ್ ಸೇಮ್ ಇದೆ. ಸೊ ಇದರಲ್ಲಿ ದ ಮಲ್ಟಿಪ್ಲಿಕೇಶನ್ ಇಸ್ ಅಲೌಡ್. ಇದು ನಿಮ್ಮ ಮೊದಲನೇ ಕೇಸು. ಅದರಲ್ಲಿ ಸಬ್ ಕೇಸ್ ಏನಂತ ಹೇಳಿದ್ರೆ, ವಾಟ್ ಇಫ್ ವಿ ಫ್ಲಿಪ್ ದ ಆರ್ಡರ್ ಅರೌಂಡ್. ಈ ಥರ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಮ್ಮ ಇನ್ನರ್ ಮ್ಯಾಟ್ರಿಕ್ಸು ಬೇರೆ ಬೇರೆ ಇದೆ, ಹಾಗಾಗಿ ದಿಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಅಲೌಡ್. ಸರಿನಾ? ಸೊ ಕೇಸ್ 2A. ಈ ಕೇಸ್ ಬೇಡ, ಇನ್ನೊಂದು ಕೇಸ್ ನೋಡೋಣ ಅಂತ ಹೇಳಿದ್ರೆ, ನಮ್ಮ ಆರ್ಡರು ಎರಡು ಒಂದೇ ಇದೆ ಅಂತ ತಿಳ್ಕೊಳ್ಳಿ. ಸೊ ಆರ್ಡರು ಇಲ್ಲಿ ಆಟಕೊಂಡು ಲೆಕ್ಕಕ್ಕಿಲ್ಲ ಒಂದು ಲೆಕ್ಕದಲ್ಲಿ. ಆ್ಯಕ್ಚುಲಿ ಇಲ್ಲ, ಅಫ್ಕೋರ್ಸ್ ಎಲ್ಲ ಕಡೆ ಲೆಕ್ಕಕ್ಕಿದೆ, ಬಟ್ ಹಾಂ, ತಲೆ ಕೆಡ್ಸ್ಕೊಳಂಗಿಲ್ಲ, ಎರಡು ಒಂದೇ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ನಮ್ಮ ಉತ್ತರ ಒಂದೇ ಇರುತ್ತಾ ಅಂಥೇಳಿ ಪ್ರಶ್ನೆ. ಸೊ ಇಲ್ಲಿ ಆರ್ಡರು ಸರಿ ಇದೆ, ಎರಡು ಕೂಡ ಮಾಡ್ಬೋದು. ಉತ್ತರ ಏನು ಬರುತ್ತೆ ನೋಡೋಣ. ಇದು ನಿಮ್ಮ A × B. ಇಲ್ಲಿ ನೋಡ್ಬೋದು, ಫ್ಲಿಪ್ ಮಾಡಿದ್ದೀವಿ ನಾವು. B ಇಲ್ಲಿ ಮೊದಲು ಬಂತು, ಆಮೇಲೆ A ಇದೆ. ಇದು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡಿ, ಎಲಿಮೆಂಟ್ ಬೈ ಎಲಿಮೆಂಟು ಬೇರೆ ಬೇರೆ ಇದೆ ತಾನೆ. ಸೊ ಈ ಪಾಸಿಬಿಲಿಟಿನೂ ಇದೆ, ಮತ್ತು ಇದು ಆಗುತ್ತೆ ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. ಸರಿನಾ? ದಿಸ್ ಇಸ್ ನಾಟ್ ಅಲೌಡ್. ಕಮ್ಯುಟೇಟಿವ್ ಲಾ ಇಸ್ ನಾಟ್ ಅಲೌಡ್ ಇನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಇದರಿಂದ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಪ್ರಶ್ನೆಗಳು ಬರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮುಂದಿನ ಪಾಯಿಂಟ್ ಏನಂತ ಹೇಳಿದ್ರೆ, ಝೀರೋ ಮ್ಯಾಟ್ರಿಕ್ಸ್ ಆಸ್ ಅ ಪ್ರಾಡಕ್ಟ್ ಆಫ್ 2 ನಾನ್ ಝೀರೋ ಮ್ಯಾಟ್ರಿಕ್ಸ್. ಏನು ಅಂತ ಹೇಳಿ ಇಲ್ಲಿ ನೋಡಿಸ್ಬಿಡ್ತೀನಿ. ಎಂಥ ಮ್ಯಾಟ್ರಿಕ್ಸ್ ಇದು? ನಾನ್ ಝೀರೋ ಮ್ಯಾಟ್ರಿಕ್ಸ್. ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೇನೋ, ಇಲ್ಲೆಲ್ಲ ಕಡೆನೂ 0 0 0 0 ಇರುತ್ತೆ. ಇವೆರಡು ನಾನು ಮಲ್ಟಿಪ್ಲೈ ಮಾಡಿ ನನಗೆ ಝೀರೋ ಮ್ಯಾಟ್ರಿಕ್ಸ್ ಬರೋ ಸಾಧ್ಯತೆ ಇದೆ ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. ಸೊ ಎಲಿಮೆಂಟ್ ಬೈ ಎಲಿಮೆಂಟ್ ನೋಡ್ಕೊಂಡು ಹೋಗಿ. ಹಾಗೇನೆ ಸೊ ಪ್ರತಿಯೊಂದು ಕಡೆನೂ 0 0 0. ಸೊ ಇಲ್ಲಿ ನೋಡ್ಬೋದು, ದಿಸ್ ಇಸ್ ಅ ಝೀರೋ ಮ್ಯಾಟ್ರಿಕ್ಸ್. ಆಯಿತಾ? ಸೊ ಬೈ ಮಲ್ಟಿಪ್ಲೈಯಿಂಗ್ ನಾನ್ ಝೀರೋ ಮ್ಯಾಟ್ರಿಕ್ಸ್ ನಮಗೆ ಝೀರೋ ಮ್ಯಾಟ್ರಿಕ್ಸ್ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಗೊತ್ತಿರಬೇಕು. ಸೊ ಕೊನೆಯದಾಗಿ ಇದು ಕೂಡ ವೆರಿಫೈ ಮಾಡ್ತೀನಿ. ಈ ಕೋಡಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇಲ್ಲಿ ನೋಡಿ, ಇಲ್ಲಿ ಈ ಲೈನು ಇಲ್ಲಿ ಡಾಟ್ ಇಲ್ಲಿ ಆಯಿತು ಅಂದಮೇಲೆ ಇದು ರೊಟೇಷನ್ ಮ್ಯಾಟ್ರಿಕ್ಸ್ ಮತ್ತು ವರ್ಟೆಕ್ಸ್ ಬರ್ತಾ ಇದೆ. ಆ್ಯಕ್ಚುಲಾಗಿ ನೀವು ಆ್ಯಕ್ಚುಲ್ ಕೋಡು ಹೋಯ್ತು ಅಂತ ಹೇಳಿದ್ರೆ, ಇದು ಆ್ಯಕ್ಚುಲ್ ಕೋಡು. ಮೊದಲು ವರ್ಟೆಕ್ಸು, ಆಮೇಲೆ ರೊಟೇಷನ್ ಬರ್ತಾ ಇದೆ. ಸರಿನಾ? ಸೊ ಇದನ್ನು ನಾವು ಇವಾಗ ರನ್ ಮಾಡ್ತು ಅಂತ ಹೇಳಿ ಇಲ್ಲಿ ಉಲ್ಟಾ ಮಾಡಿದ್ದೀವಿ, ಮತ್ತು ಡೈಮೆನ್ಷನ್ ಸೇಮ್ ಇಲ್ಲ ನಮ್ಮ ಕೈಲಿ. ಸೊ ಇನ್ನರ್ ಡೈಮೆನ್ಷನ್ ಸೇಮ್ ಇಲ್ಲ, ಹಾಗಾಗಿ ಏನು ಬರ್ತಾ ಇದೆ? ವ್ಯಾಲ್ಯೂ ಎರರ್, ದ ಶೇಪ್ಸ್ ನಾಟ್ ಅಲೈನ್ಡ್. ಸೊ ಈ ರೀತಿಯಲ್ಲಿ ಕೂಡ ನೀವು ಕಲಿಬೋದು ವಿಷಯಗಳನ್ನ. ಸೊ ಇದು ಉಲ್ಟಾ ಮಾಡಿದೆ, ಆ ಆರ್ಡ್ರಲ್ಲಿ ಸರಿ ಇತ್ತು ಶೇಪು, ಈ ಆರ್ಡ್ರಲ್ಲಿ ಇನ್ನರ್ ಮ್ಯಾಟ್ರಿಕ್ಸು ಇನ್ನರ್ ಡೈಮೆನ್ಷನ್ಸು ಸೇಮ್ ಇಲ್ಲ, ಹಾಗಾಗಿ ಎರರ್ ಕೊಡ್ತಾ ಇದೆ. ಸೊ ಇದೆಲ್ಲ ನೀವು ನ್ಯಾಪ್ ಕಟ್ಕೊಂಡಿರಬೇಕು. MCQ ಫಾರ್ಮಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಬರುತ್ತೆ ಇದು.